ನಮಸ್ತೆ. ಮತ್ತೆ ನಮ್ಮ ಕನ್ನಡ ಸೆಕ್ಸ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಈಗ ತುಂಬ ಹುಡುಗರಿಗೊಂದು ಡೌಟ್ ಇರುತ್ತೆ. ಈಗ ಜಿಮ್ಮಿಗೆ ಏನಾದ್ರು ರೆಗ್ಯುಲರಾಗಿ ಹೋಗ್ಬಿಟ್ರೆ ಸೆಕ್ಸ್ ಪ್ರಾಬ್ಲಮ್ ಆಗ್ಬಿಡುತ್ತೆ, ವೀಕ್ ಆಗುತ್ತೆ, ಸ್ಪರ್ಮ್ ಏನಾದ್ರು ವೀಕ್ ಆಗುತ್ತೆ, ವೆಯ್ಟ್ ಲಿಫ್ಟ್ ಮಾಡೋದ್ರಿಂದ ಎರೆಕ್ಷನ್ ಪ್ರಾಬ್ಲಮ್ ಆಗುತ್ತೆ ಅಂತ ಡೌಟ್ ಇರುತ್ತೆ. ಇವತ್ತಿನ ವಿಡಿಯೋದಲ್ಲಿ ಈಗ ಜಿಮ್ಮಿಗೂ ಒಂದು ಸೆಕ್ಸ್ ಪ್ರಾಬ್ಲಮ್ಗೂ ಲಿಂಕ್ ಇದೆಯಾ, ಅದ್ರ ಜೊತೆಗೆ ಟೆಸ್ಟೋಸ್ಟಿರೋನು ಸಪ್ಲಿಮೆಂಟ್ಸ್ ಬೇಕಾ ಬೇಡವಾ, ಮತ್ತು ವೆರಿ ಕಾಮನ್ ಡೌಟ್, ಜಿಮ್ ಮಾಡಿದರೆ ಅಸ್ತಮೈತನ ಅಥವಾ ಮ್ಯಾಸ್ಟರ್ಬೇಷನ್ ಮಾಡ್ಕೋಬೋದಾ, ಇದ್ರ ಬಗ್ಗೆ ಹೇಳ್ತೇನೆ. ನಮ್ಮ ವಿಡಿಯೋದಲ್ಲಿ ಸೆಕ್ಸ್ ಪ್ರಾಬ್ಲಮ್ ಬಗ್ಗೆ, ಪೆನ್ನಿಸ್ ಮತ್ತು ವೆಜಿನದಲ್ಲಾಗೋ ಇನ್ಫೆಕ್ಷನ್ ಬಗ್ಗೆ, ಜೊತೆಗೆ ಇನ್ಫರ್ಟಿಲಿಟಿ ಕೌನ್ಸಿಲಿಂಗ್ ಬಗ್ಗೆ ಮಾಹಿತಿ ಇರುತ್ತೆ. ನಮ್ಮ ವಿಡಿಯೋನ ನೋಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಯಾಕಂದರೆ ಸೆಕ್ಸ್ ಎಜುಕೇಷನ್ ಪ್ರತಿಯೊಬ್ಬರಿಗೂ ಅಗತ್ಯ ಇರುತ್ತೆ. ಸಣ್ಣ ಪುಟ್ಟ ಡೌಟ್ ಇತ್ತು ಸೆಕ್ಸ್ ಬಗ್ಗೆ, ಒಂದು ಕಮೆಂಟ್ ಸೆಕ್ಷನ್ನಲ್ಲಿ ಕ್ವಶನ್ ಹಾಕಿ ಆನ್ಸರ್ ಕೊಡ್ತೇನೆ. ಪರ್ಸನಲ್ ಆಗಿ ಕನ್ಸಲ್ಟೇಷನ್ ಬೇಕು ಅಂತ ಅಂದರೆ ಮೇಲ್ಗಡೆ ಮೆನ್ಷನ್ ಮಾಡಿರೋ ನಂಬರ್ಗೆ ವಾಟ್ಸಪ್ ಮಾಡಿ. ಫಸ್ಟ್ ಒಂದೆರಡು ಕೇಸ್ ಎಕ್ಸಾಂಪಲ್ ಹೇಳ್ತೇನೆ. ಒಂದು ಹುಡುಗ 20 ವರ್ಷ, ಜಸ್ಟ್ ಒಂದು 3 ತಿಂಗಳಿಂದ ಒಂದು ಜಿಮ್ಮಿಗೆ ಹೋಗ್ತಾ ಇದ್ದಾನೆ, ಜೊತೆಗೆ ಮ್ಯಾಸ್ಟರ್ಬೇಷನನ್ನು ಕಂಟಿನ್ಯೂ ಮಾಡ್ತಾ ಇದ್ದಾನೆ. ಅವನಲ್ಲಿ ಏನು ಡೌಟ್ ಅಂದರೆ, ಸರ್ ನಾನು 3 ಮಂತ್ಸಿಂದ ಜಿಮ್ಮಿಗೆ ಹೋಗ್ತಾ ಇದ್ದೀನಿ, ಮೋಸ್ಟ್ಲಿ ನಾನು ಮ್ಯಾಸ್ಟರ್ಬೇಷನ್ ಮಾಡ್ಕೊತಾ ಇದ್ದೀನಿ, ಅದಕ್ಕೆ ನಂದು ಮಸಲ್ ಗ್ರೋತ್ ಆಗ್ತಾ ಇಲ್ಲ, ನಾನು ಸಪ್ಲಿಮೆಂಟ್ಸ್ ಎಲ್ಲ ತೊಗೋಬೋದಾ, ಯಾಕಂದರೆ ಇಷ್ಟು ದಿವಸ ಆದ್ರೂ ನಂದು ವೆಯ್ಟ್ ಗೇನ್ ಆಗ್ತಿಲ್ಲ ಅಂತೇಳಿ ಅವನದು ಕ್ವಶನ್. ಮ್ಯಾಸ್ಟರ್ಬೇಷನ್ ಅಕೇಶನಲ್ಲಿ ಮಾಡ್ತಾ ಇದ್ದಾನೆ, ಬಟ್ ಜಿಮ್ಮಲ್ಲಿ ಏನಂದರೆ ಜಸ್ಟ್ 3 ಮಂತ್ಸಿಂದ ಹೋಗ್ತಾ ಇದ್ದಾನೆ, ಆಲ್ರೆಡಿ ಅವನ ಎಕ್ಸ್ಪೆಕ್ಟೇಷನ್ ತುಂಬ ಇದೆ. ಸೊ ಅಟ್ಲೀಸ್ಟ್ 6ರಿಂದ 8 ತಿಂಗಳು ಒಂದು ಜಿಮ್ ಮಾಡಿಕೊಂಡು, ಅಂದರೆ ಮಿನಿಮಲ್ ಎಕ್ಸಸೈಸ್ ಮಾಡಿಕೊಂಡು ಅಕೇಶನಲ್ಲಿ ಮ್ಯಾಸ್ಟರ್ಬೇಷನ್ ಮಾಡಿಕೊಂಡ್ರೆ ತೊಂದರೆ ಇಲ್ಲ. ಸೆಕೆಂಡ್ ಕೇಸು ಮತ್ತು ತುಂಬ ಕಾಮನ್ ಆಗಿ ಕ್ಲಿನಿಕಲ್ಲಿ ನೋಡುವಂಥದ್ದು, ಅವನಿಗೊಂದು 30 ವರ್ಷ, ಮ್ಯಾರೇಜ್ ಆಗಿ 1 ಇಯರ್ ಆಗಿದೆ, ಬಟ್ ಮಗು ಆಗಿಲ್ಲ. ಸೊ ಅವನು ಎಲ್ಲ ಟೆಸ್ಟನ್ನು ಮಾಡಿಸಿದಾಗ ಅವನಲ್ಲಿ ರಿಪೋರ್ಟ್ ಬಂದಿದ್ದು ಸ್ಪರ್ಮ್ ಕೌಂಟು ನಿಲ್ ಅಂತೇಳಿ, ಅಂದರೆ 0 ಅಂತೇಳಿ. ಸೊ ಆ ಹುಡುಗನ ಹಿಸ್ಟ್ರಿ ತೊಗೊಂಡಾಗ ಗೊತ್ತಾಯಿತು, ಅವನು ಯಾವಾಗ ಡಿಗ್ರಿ ಮುಗಿಸ್ತಾ ಸೊ ಅವನು ಜಿಮ್ಮನ್ನು ಶುರು ಮಾಡಿಕೊಂಡ. ಅವ್ನ ಪ್ಲ್ಯಾನ್ ಏನಿತ್ತು ಅಂದರೆ ಒಂದು ಮಸಲ್ ಗ್ರೋತ್ ಆಗಬೇಕು, ತುಂಬ ಸ್ಮಾರ್ಟ್ ಆಗಬೇಕು, ಒಂದು ಅಟ್ರ್ಯಾಕ್ಷನ್ ಇರಬೇಕು ಅಂತೇಳಿ ಜಿಮ್ಮಲ್ಲಿ ಹೋಗ್ತಾ ಹೋಗ್ತಾ ಸಪ್ಲಿಮೆಂಟ್ಸನ್ನು ಶುರು ಮಾಡಿಕೊಂಡ. ಆಲ್ಮೋಸ್ಟು 8 ಇಯರ್ಸ್ ಅವನು ಜಿಮ್ಮಲ್ಲಿ ಸಪ್ಲಿಮೆಂಟ್ಸನ್ನು ತೊಗೊಂಡಿದ್ದಾನೆ. ಈ ಕೇಸಲ್ಲಿ ರೆಗ್ಯುಲರ್ ಸಪ್ಲಿಮೆಂಟ್ಸ್ ತೊಗೊಂಡಿರೋದ್ರಿಂದ, ಯಾಕಂದರೆ ಅದು ಅನಬೆಲಿಕ್ ಸ್ಟೂರೇಟ್ಸ್ ಇರುತ್ತೆ, ಸೊ ಅದೇನು ಮಾಡುತ್ತೆ, ಟೆಸ್ಟೋಸ್ಟಿರೋನ್ ಲೆವೆಲನ್ನು ಕಡಿಮೆ ಮಾಡುತ್ತೆ, ಅದು ಟೆಸ್ಟಿಸ್ ಫಂಕ್ಷನನ್ನು ಹಾಳು ಮಾಡಿದೆ. 5-6 ವರ್ಷ ಆದಮೇಲೆ ಅವನಿಗೆ ಸ್ಪರ್ಮು ನಿಲ್ ಅಂತೇಳಿ ಬಂದಿದೆ, ಅಂದರೆ ಈ ಸಪ್ಲಿಮೆಂಟ್ಸಿಂದ ಅವನಿಗೆ ಮಗು ಆಗೋ ಚಾನ್ಸಸ್ಸು ಸಹ ಕಡಿಮೆ ಆಗಿದೆ. ಸೊ ಮೈನ್ ಪಾಯಿಂಟ್ ಬರೋಣ, ಎಕ್ಸಸೈಸು ಮತ್ತು ಟೆಸ್ಟೋಸ್ಟಿರೋನ್. ಈಗ ಜಿಮ್ ಮಾಡೋದ್ರಿಂದ ಒಂದು ಮಿನಿಮಲ್ ಎಕ್ಸಸೈಸ್ 30ಯಿಂದ 40 ಮಿನಿಟ್ಸ್, ಒಂದು ವೆಯ್ಟ್ ಲಿಫ್ಟಿಂಗ್ ಇರ್ಬೋದು, ಸ್ಕ್ವಾಟ್ಸ್ ಇರ್ಬೋದು, ಡಿಪ್ಸ್ ಇರ್ಬೋದು, ಸೊ ಮಸಲ್ಲಿಗೆ ಏನು ಸ್ಟ್ರೆಂತ್ ಬೇಕು ಅದನ್ನು ಒಂದು 30 to 40 ಮಿನಿಟ್ಸ್ ಮಾಡೋವಂಥದ್ದು. ಈ ಮಿನಿಮಲ್ ಎಕ್ಸಸೈಸು ರೆಗ್ಯುಲರಾಗಿ ಮಾಡೋದ್ರಿಂದ ಅಟ್ಲೀಸ್ಟ್ ಮಂತ್ಲಿ 10% ಟೆಸ್ಟೋಸ್ಟಿರೋನ್ ಜಾಸ್ತಿ ಆಗುತ್ತೆ. ಟೆಸ್ಟೋಸ್ಟಿರೋನಿಂದ ಮಸಲ್ ಗ್ರೋತ್ ಜಾಸ್ತಿ ಆಗುತ್ತೆ, ಜೊತೆಗೆ ಸ್ಪರ್ಮ್ ಕೌಂಟನ್ನು ಜಾಸ್ತಿ ಆಗುತ್ತೆ, ಸೆಕ್ಸ್ ಡ್ರೈವ್, ಎರೆಕ್ಷನ್ ಇರ್ಬೋದು, ಎಜಾಕ್ಯುಲೇಷನ್ ಇರ್ಬೋದು, ಒಂದು ಸೆಕ್ಸ್ ಪ್ರಾಬ್ಲಮ್ಮು ಕಡಿಮೆ ಆಗುತ್ತೆ. ಅದು ಬಿಟ್ಟು ಬೆಳಗ್ಗೆ ಒಂದು 2 ಅವರ್ಸು, ಈವ್ನಿಂಗ್ 2 ಅವರ್ಸು ತುಂಬಾ ಎಕ್ಸಸೈಸ್ ಮಾಡೋದು, ವರ್ಕಿಗೆ ಅಥವಾ ನಿದ್ದೆಗೆ ತುಂಬ ಪ್ರಾಬ್ಲಮ್ ಕೊಡೋದು, ಇದೇನಾಗತ್ತೆ, ಯಾವಾಗ ಬಾಡಿಗೆ ಸ್ಟ್ರೈನ್ ಆಗುತ್ತೆ, ಈಗ ನಿದ್ದೆನೂ ಕರೆಕ್ಟ್ ಇಲ್ಲದೆ ಬ್ರೈನಿಗೆ ಸ್ಟ್ರೈನ್ ಆಗುತ್ತೆ, ಟೆಸ್ಟೋಸ್ಟಿರೋನ್ ಲೆವೆಲ್ ಕಡಿಮೆ ಆಗುತ್ತೆ. ಅಂದರೆ ಮಿನಿಮಲ್ ಜಿಮ್, ಕಡಿಮೆ ಎಕ್ಸಸೈಸ್, ಕಡಿಮೆ ಟೈಮಲ್ಲಿ ಮಾಡೋದ್ರಿಂದ ಏನೂ ಸೆಕ್ಸ್ಗೆ ತೊಂದರೆ ಆಗಲ್ಲ. ನೆಕ್ಸ್ಟ್ ಸಪ್ಲಿಮೆಂಟ್ಸ್ ತೊಗೋಬೇಕೋ ಬೇಡವೋ. ಸಪ್ಲಿಮೆಂಟ್ಸ್ ಅಂದರೆ ಯೂಶಲಿ ಅನಾಬ್ಯಾಲಿಕ್ ಸ್ಟೀರಾಯ್ಡ್ಸ್ ಅಂತ ಹೇಳ್ತೀವಿ, ಅನ್ಯಾಚುರಲ್ ಟೆಸ್ಟೋಸ್ಟಿರೋನ್ ಇರುತ್ತೆ. ನಾರ್ಮಲಿ ಒಂದು 15 ಇಯರ್ಸಿಂದ 35 ಇಯರ್ಸ್ ಏನಿದೆ, ನ್ಯಾಚುರಲಿ ಟೆಸ್ಟೋಸ್ಟಿರೋನ್ ತುಂಬ ಪ್ರೊಡಕ್ಷನ್ ಆಗ್ತಾ ಇರುತ್ತೆ. ಯಾವಾಗ ಸಪ್ಲಿಮೆಂಟ್ಸ್ ತೊಗೊತೀವಿ ಆಟೋಮೆಟಿಕಲಿ ಆ ಪ್ರೊಡಕ್ಷನ್ನು ಕಡಿಮೆ ಆಗ್ತಾ ಬರುತ್ತೆ, ಆರ್ಟಿಫಿಷಿಯಲ್ ಟೆಸ್ಟೋಸ್ಟಿರೋನ್ ಡಾಮಿನೆಂಟ್ ಆಗುತ್ತೆ, ಟೆಸ್ಟಿಸ್ ಫಂಕ್ಷನ್ ಮಾಡಲಿಕ್ಕೆ ಹೊಡ್ತಾ ಬೀಳ್ತಾ ಆಗುತ್ತೆ. ಈಗ ನಾನು ಲಾಸ್ಟ್ ಒಂದು ಕೇಸ್ ಏನು ಹೇಳಿದೆ, ಸೊ ತುಂಬ ಹುಡುಗರಲ್ಲಿ ಸಪ್ಲಿಮೆಂಟ್ಸ್ ತೊಗೊಂಡು ಸ್ಪರ್ಮ್ ಕೌಂಟನ್ನು ಹಾಳು ಮಾಡಿಕೊಂಡು ಮಗು ಆಗದೆ ಎಷ್ಟೋ ಜನ ಒದ್ದಾಡ್ತಾ ಇದ್ದಾರೆ. ಅಂದರೆ ಸಪ್ಲಿಮೆಂಟ್ಸ್ ರೆಗ್ಯುಲರಾಗಿ ತೊಗೊಳೋದ್ರಿಂದ ಆ ಟೈಮಲ್ಲಿ ಮಸಲ್ ಗ್ರೋತ್ ಆಗುತ್ತೆ, ಬಟ್ ನ್ಯಾಚುರಲ್ ಟೆಸ್ಟೋಸ್ಟಿರೋನ್ ಕಡಿಮೆ ಆಗ್ತಾ ಬರುತ್ತೆ. ಅಂದರೆ ಸಪ್ಲಿಮೆಂಟ್ಸು ಒಳ್ಳೆಯದಲ್ಲ. ಅದ್ರ ಬದಲು ನ್ಯಾಚುರಲಿ ಡ್ರೈ ಫ್ರೂಟ್ಸು ಮತ್ತು ಸೀಸನಲ್ ಯಾವುದು ತರಕಾರಿ ಮತ್ತು ಒಂದು ಹಣ್ಣು ಚೀಪಾಗಿ ಸಿಗುತ್ತೆ, ರೆಗ್ಯುಲರಾಗಿ ತೊಗೊಳ್ಳೋದು. ಈಗ ನಾನ್ ವೆಜ್ ಇತ್ತು ಅಂದರೆ
ರೆಗ್ಯುಲರ್ ಎಗ್ ತೊಗೊಳ್ಳೋದು, ಡೈಲಿ ಒಂದು ಆಯಿಲ್ ಕಡಿಮೆ ಇರೋವಂಥದ್ದು ಒಂದು ಮಾಂಸ ಇರ್ಬೋದು ಅಥವಾ ಫಿಶ್ ಇರ್ಬೋದು ರೆಗ್ಯುಲರಾಗೆ ತೊಗೊಂಡ್ರೆ ನ್ಯಾಚುರಲ್ ಟೆಸ್ಟೋಸ್ಟಿರೋನ್ ಪ್ರೊಡಕ್ಷನ್ ಆಗುತ್ತೆ. ಸೊ ಫಿಸಿಕಲಿ ಮೆಂಟಲಿ ಫಿಟ್ ಆಗ್ತಾರೆ. ನೆಕ್ಸ್ಟ್ ವೆರಿ ಕಾಮನಾಗಿ ಕೇಳೋವಂಥದ್ದು, ಜಿಮ್ಮಿಗೆ ಹೋಗ್ತೀವಿ ಬಟ್ ಮ್ಯಾಸ್ಟರ್ಬೇಷನ್ನು ಮಾಡ್ಕೊತೀವಿ, ಇದು ಪ್ರಾಬ್ಲಮ್ ಆಗುತ್ತೆ ಅಂತೇಳಿ. ಜಿಮ್ಮು ಮಿನಿಮಲ್ ಎಕ್ಸಸೈಸು ಗುಡ್ಡು ಫಿಸಿಕಲಿ ಫಿಟ್ನೆಸ್ ಆಗ್ತಾರೆ. ಬಟ್ ಮ್ಯಾಸ್ಟರ್ಬೇಷನ್ ಅಕೇಷನಲ್ಲಿ ತಿಂಗಳಲ್ಲಿ 2ರಿಂದ 4 ಟೈಮ್ ಮಾಡಿದರೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಲ್ಲ. ಡೈಲಿ ಸ್ಪರ್ಮ್ ಪ್ರೊಡಕ್ಷನ್ ಆಗುತ್ತೆ. ಯಾವಾಗೋ ಒಂದ್ಸರಿ ಸ್ಪರ್ಮ್ ಹೊರಗಡೆ ಹೋಯಿತು ಅಂದರೆ ಹೊಸ ಸ್ಪರ್ಮ್ ಪ್ರೊಡಕ್ಷನ್ ಆಗೋದ್ರಿಂದ ಏನೂ ತೊಂದರೆ ಆಗಲ್ಲ. ಅಂದರೆ ಜಿಮ್ಮು ಮಾಡಬೇಕು, ಅಕೇಷನಲಿ ಮ್ಯಾಸ್ಟರ್ಬೇಷನ್ ಮಾಡ್ಕೋಬೇಕು, ಇದರಿಂದ ಫಿಸಿಕಲ್ ಫಿಟ್ನೆಸ್ಸು ಮೇಂಟೈನ್ ಆಗುತ್ತೆ. ಸೊ ಫ್ರೆಂಡ್ಸ್, ತುಂಬ ಹುಡುಗರಿಗೆ ಕನ್ಫ್ಯೂಷನ್ ಇರುತ್ತೆ ಜಿಮ್ಮಿಗೆ ಹೋಗಬೇಕು ಬೇಡ ಅಂತೇಳಿ. ಸೊ ಮಿನಿಮಲ್ ಎಕ್ಸಸೈಸ್ ಮಾಡಿಕೊಂಡ್ರೆ ಫಿಸಿಕಲಿ ಫಿಟ್ ಇರ್ತಾರೆ, ಮೆಂಟಲಿ ಫಿಟ್ ಇರಬೇಕು. ಒಂದು ಧ್ಯಾನ ಯೋಗ ಮಾಡೋವಂಥದ್ದು, ನಿದ್ದೆ ಕರೆಕ್ಟಾಗಿ ಮಾಡೋವಂಥದ್ದು, ಇದರಿಂದ ಮೆಂಟಲ್ ಫಿಟ್ನೆಸ್ ಇರುತ್ತೆ. ಫಿಸಿಕಲಿ ಮೆಂಟಲಿ ಫಿಟ್ ಇತ್ತು ಅಂದರೆ ಸೆಕ್ಷುವಲ್ ಹೆಲ್ತಲ್ಲಿ ಯಾವುದು ಕಡಿಮೆ ಅಂತ ಹೇಳೋಕ್ಕಾಗಲ್ಲ. ಯೂಶ್ವಲಿ ಸಣ್ಣ ಪುಟ್ಟ ಸೆಕ್ಸ್ ಪ್ರಾಬ್ಲಮ್ ಇರುತ್ತೆ. ಆ ಥರ ಇತ್ತ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿಕೊಂಡು ಆ ಪ್ರಾಬ್ಲಮಿಂದ ಹೊರಗಡೆ ಬರಬೇಕು. ಇದು ಇವತ್ತಿನ ನಮ್ಮ ವಿಡಿಯೋ. ಇಲ್ಲಿ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ವಂದನೆಗಳು.